ದೊಡ್ಡ ಮನೆಯ ಒಂದು ಪ್ರೊಡಕ್ಷನ್ ಅಲ್ಲಿ ಸಿಕ್ಕಿರುವಂತದ್ದು ಅವಕಾಶ ಹೇಗೆ ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ ಸರ್. ಅದೃಷ್ಟ ಅಂತಲೇ ಭಾವಿಸ್ತೀನಿ ನಾನು. ಇದಕ್ಕೆ ಮುಂಚೆ ನಾನು ಇವ್ರು ವೆಬ್ ಸೀರೀಸಸ್ ಮಾಡ್ತಿರೋ ಟೈಮಲ್ಲಿ ಒಂದು ಸ್ಕ್ರಿಪ್ಟ್ ಅಪ್ರೋಚ್ ಆಗಿತ್ತು ಇವ್ರಿಗೆ. ಇವ್ರ ಮೈಂಡ್ ಸೆಟ್ ವೆರಿ ಕ್ಲಿಯರ್ ಆಗಿತ್ತು, ನಾನು ವೆಬ್ ಸೀರೀಸಸ್ಸೇ ಮಾಡೋದು. ಸೊ ಶ್ರೀಮುತ್ತು ಸಿನಿ ಸರ್ವಿಸ್ ಆ್ಯಕ್ಚುಲಿ ಆಲ್ಮೋಸ್ಟ್ 15-20 ಇಯರ್ಸ್ ಬ್ಯಾಕ್ ನಮ್ಮದು ಯೂನಿಟ್ ಇತ್ತು. ಸೊ ಯೂನಿಟ್ ನಡೆಸ್ತಾ ಇದ್ವಿ, ಅದನ್ನೇನೆ ನಾನು ಪ್ರೊಡಕ್ಷನ್ ಹೌಸ್ಗೂ ಕನ್ವರ್ಟ್ ಮಾಡ್ಕೊಂಡ್ವಿ. ಆ ಟೈಮಲ್ಲಿ ಇವ್ರಿಗೆ ಅಪ್ರೋಚ್ ಆಗಿದ್ದು, ನಾನು ಮೇಡಮ್ ನೀವು ಕೇಳಿ ಸ್ಕ್ರಿಪ್ಟ್ನ, ನಿಮಗೆ ಸ್ಕ್ರಿಪ್ಟ್ ಇಷ್ಟ ಆದರೆ ನೀವು ಪ್ರೊಡ್ಯೂಸ್ ಮಾಡಬೇಡಿ, ನಿಮ್ಮ ಸರ್ಕಲಲ್ಲಿ ಯಾರು ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕಂತಿದ್ದಾರೋ ಅಂಥವ್ರನಿಗೆ ರೆಫರ್ ಮಾಡಿ ನನ್ನ. ಅದಕ್ಕೂ ಮುಂಚೆ ನೀವು ಒಂದ್ಸತಿ ಸ್ಕ್ರಿಪ್ಟ್ ಕೇಳಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಮಾಡಿ ಅಂತ ಒಂದು ಪ್ರಪೋಸಲ್ ಹೋದಾಗ ಇವರು ಓಪನ್ಲಿ ಅಕ್ಸೆಪ್ಟೆಡ್ ಕೇಳಿದ್ರು ನನ್ನ ಸ್ಕ್ರಿಪ್ಟ್ನ. ಇಷ್ಟು ದಿನ ವೆಬ್ ಸೀರೀಸ್ ಅಲ್ಲೆಲ್ಲ ವರ್ಕ್ ಮಾಡಿದ್ರಿ, ಸೀರಿಯಲ್ಸ್ ಎಲ್ಲ ವರ್ಕ್ ಮಾಡಿದ್ರಿ, ಸೊ ಈಗ ಥಿಯೇಟರ್ಗೆ ಎಲ್ಲ ಬರ್ತಾ ಇದ್ರ. ಸೊ ಯಾರ ಕಡೆಯಿಂದ ಇನ್ಪುಟ್ಸ್ ಅನ್ನ ತಗೊಂಡಿದ್ರಿ ನಿರ್ಮಾಪಕಿ? ಅಂದರೆ ನಾನು ಹೇಳ್ದಂಗೆ ಅಮ್ಮ ಕಡೆಯಿಂದ ನಾನು ಮೇನ್ಲಿ ಅಮ್ಮ ಅಪ್ಪ ಜೊತೆನೇ ಡಿಸ್ಕಸ್ ಮಾಡೋದು. ಬಟ್ ಅಂದರೆ ಯಾರೂ ಜಾಸ್ತಿ ಇಂಟರ್ಫಿಯರ್ ಆಗಲ್ಲ ಯಾರ ವರ್ಕಲ್ಲೂ. ಸೊ ಬೇಕಾದಾಗ ಏನಾದರೂ ಡಿಸ್ಕಸ್ ಮಾಡ್ತೀವಿ ಅಷ್ಟೇ. ಹಲೋ, ನೀವು ನೋಡ್ತಾ ಇದ್ರ ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ದೊಡ್ಡ ಮನೆಯ ಯಂಗೆಸ್ಟ್ ಪ್ರೊಡ್ಯೂಸರ್, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜೂನಿಯರ್ ಪಾರ್ವತಮ್ಮ, ಹಾಗೇನೆ ಫೈರ್ ಪ್ಲೇಸ್ ಸಿನಿಮಾದ ಫೈರ್ ಬ್ರ್ಯಾಂಡ್ ಶಿವಣ್ಣ ಮುದ್ದಿನ ಮಗಳು ನಿವೇದಿತಾ ಶಿವರಾಜ್ ಕುಮಾರ್ ಅವರು, ಹಾಗೇನೆ ಅವರ ಜೊತೆ ಫೈರ್ ಪ್ಲೇಸ್ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಪರಿಪೂರ್ಣ ನಿರ್ದೇಶಕರಾಗಿ ಹಾಗೆ ನಟರಾಗಿ ಪಾದಾರ್ಪಣೆಯನ್ನ ಮಾಡ್ತಿರುವಂತಹ ವಿಕ್ಕಿ, ಅಂದ್ರೆ ಕ್ಯಾರೆಕ್ಟರ್ ನೇಮ್ ಹೇಳಿದೆ, ಅವರ ರಿಯಲ್ ನೇಮ್ ಬಂದ್ಬಿಟ್ಟು ವಂಶಿ ಅಂತ ಹೇಳ್ಬಿಟ್ಟು. ಸೊ ಇಬ್ಬರಿಗೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ ಸರ್, ಥ್ಯಾಂಕ್ ಸೊ ಹೇಗಿದ್ದೀರಾ? ಗುಡ್ ಗುಡ್. ಗುಡ್ ಸರ್. ಫಾರ್ ದ ಫಸ್ಟ್ ಟೈಮ್ ಇಂಟರ್ವ್ಯೂ ಅಲ್ಲಿ ಕೂತಿದ್ದೀರಾ, ಹೇಗೆ ಅನ್ನಿಸ್ತಿದೆ ಆಸ್ ಎ ನಿರ್ಮಾಪಕಿಯಾಗಿ? ಇಟ್ಸ್ ನೈಸ್, ನನಗೆ ನ್ಯೂ ಎಕ್ಸ್ಪೀರಿಯನ್ಸ್ ಇದು. ಸೊ ಇಟ್ಸ್ ನೈಸ್. ಸೊ ಹಂಡಮಾನ್ ಸಿನಿಮಾದಲ್ಲಿ ಬಾಲನಟಿಯಾಗಿ ಶಿವಣ್ಣನ ಜೊತೆಗೆ ಮುದ್ದಿನ ಮಗಳಾಗಿ ಕಾಣಿಸ್ಕೊಂಡಿದ್ರಿ. ನಟನೆಯನ್ನ ಬಿಟ್ಟು ನಿರ್ಮಾಪಕಿ ಆಗೋದಕ್ಕೆ ಕಾರಣ ಏನು ಅಂತ? ಅಂದರೆ ಬಿಸ್ನೆಸ್ಸಿಗೆ ಜಾಯ್ನ್ ಆಗಬೇಕು ಅಂತ ಏನೋ ಐಡಿಯಾ ಇತ್ತು. ಸೊ ನಾನು ಸೀರಿಯಲ್ ಜೊತೆ ಸ್ಟಾರ್ಟ್ ಮಾಡಿದೆ, 3 ವೆಬ್ ಸೀರೀಸ್ ಮಾಡಿದೆ. ಸೊ So ಹಿಂಗೆ continue. ಎಸ್. ಓಕೆ, ದೊಡ್ಡ ಮನೆಯ ಒಂದು ಪ್ರೊಡಕ್ಷನ್ ಅಲ್ಲಿ ಸಿಕ್ಕಿರುವಂತದ್ದು ಅವಕಾಶ ಹೇಗೆ ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ ಸರ್. ಅದೃಷ್ಟ ಅಂತಲೇ ಭಾವಿಸ್ತೀನಿ ನಾನು. ಇದಕ್ಕೆ ಮುಂಚೆ ನಾನು ಇವ್ರು ವೆಬ್ ಸೀರೀಸಸ್ ಮಾಡ್ತಿರೋ ಟೈಮಲ್ಲಿ ಒಂದು ಸ್ಕ್ರಿಪ್ಟ್ ಅಪ್ರೋಚ್ ಆಗಿತ್ತು ಇವ್ರಿಗೆ. ಇವ್ರ ಮೈಂಡ್ ಸೆಟ್ ವೆರಿ ಕ್ಲಿಯರ್ ಆಗಿತ್ತು, ನಾನು ವೆಬ್ ಸೀರೀಸಸ್ಸೇ ಮಾಡೋದು. ಬಿಕಾಸ್ ವೆಬ್ ಸೀರೀಸಸ್ ಅನ್ನೋದು ನಮ್ಮ ಕನ್ನಡಕ್ಕೆ ಹೊಸದು. ನಮ್ಮದ್ರಲ್ಲಿಂದ ಓವರ್ ಆಲ್ ನೋಡಿದ್ರೆ ನಮ್ಮ ಕನ್ನಡದ ವೆಬ್ ಸೀರೀಸಸ್ ಎಲ್ಲೂ ದೊಡ್ಡ ಮಟ್ಟದಲ್ಲಿ ನಮಗೆ ಅವಕಾಶ ಸಿಕ್ಕಿಲ್ಲ. ಬಟ್ ನಮ್ಮದ್ರಲ್ಲಿ ತುಂಬ ಕಂಟೆಂಟ್ ಇದೆ. ಆ ಟೈಮಲ್ಲಿ ಇವ್ರನ್ನ ಅಪ್ರೋಚ್ ಆದಾಗ, ಇಲ್ಲ ನಾನು ವೆಬ್ ಸೀರೀಸಸ್ಸೇ ಮಾಡ್ಬೇಕಂತಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ನನ್ನ ಹತ್ರ 1-2 ಐಡಿಯಾ ಇತ್ತು, ಅದ್ರ ಮೇಲೆ ವರ್ಕ್ ಮಾಡ್ತಿದ್ರಿ. ಆ್ಯಂಡ್ ಆಲ್ಮೋಸ್ಟ್ ಒಂದು ಬಿಸ್ನೆಸ್ ಕ್ರ್ಯಾಕ್ ಆಗೋ ಟೈಮಲ್ಲಿ ಅಂದರೆ ಸೋ ಮೆನಿ ರೀಸನ್ಸಿಂದ ಅದು ವರ್ಕೌಟ್ ಆಗಲಿಲ್ಲ. ಆ ಟೈಮಲ್ಲಿ ನನ್ನ ಹತ್ರ ಇನ್ನೊಂದು ಸ್ಕ್ರಿಪ್ಟ್ ಇತ್ತು. ಅದನ್ನು ಇವ್ರಿಗೆ ಮೇಡಮ್ಗೆ ಅಪ್ರೋಚ್ ಆದಾಗ ಇವ್ರು ಕೇಳಿದೆ. ಇವ್ರು ಹೇಳಿದ್ರು ನಾನು ವೆಬ್ ಸೀರೀಸಸ್ಸೇ ಮಾಡೋದು, ಸಿನಿಮಾ ಮಾಡೋದಿಲ್ಲ ಅಂತ. ಆ ಟೈಮಲ್ಲಿ ಇವ್ರಿಗೆ ಅಪ್ರೋಚ್ ಆಗಿದ್ದು, ನಾನು ಮೇಡಮ್ ನೀವು ಕೇಳಿ ಸ್ಕ್ರಿಪ್ಟ್ನ, ನಿಮಗೆ ಸ್ಕ್ರಿಪ್ಟ್ ಇಷ್ಟ ಆದರೆ ನೀವು ಪ್ರೊಡ್ಯೂಸ್ ಮಾಡಬೇಡಿ, ನಿಮ್ಮ ಸರ್ಕಲಲ್ಲಿ ಯಾರು ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕಂತಿದ್ದಾರೋ ಅಂಥವ್ರನಿಗೆ ರೆಫರ್ ಮಾಡಿ ನನ್ನ. ಅದಕ್ಕೂ ಮುಂಚೆ ನೀವು ಒಂದ್ಸತಿ ಸ್ಕ್ರಿಪ್ಟ್ ಕೇಳಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಮಾಡಿ ಅಂತ ಒಂದು ಪ್ರಪೋಸಲ್ ಹೋದಾಗ ಇವರು ಓಪನ್ಲಿ ಅಕ್ಸೆಪ್ಟೆಡ್ ಕೇಳಿದ್ರು ನನ್ನ ಸ್ಕ್ರಿಪ್ಟ್ನ. ಆಮೇಲೆ ಏನೋ ಗೊತ್ತಿಲ್ಲ, ಮೇಡಮ್ಗೆ ಸ್ಕ್ರಿಪ್ಟ್ ಇಷ್ಟ ಆಯಿತು, ಮತ್ತೆ ಅವರೇ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಮುಂದಕ್ಕೆ ಬಂದರು. ಇದೆಲ್ಲ ನೋಡ್ತಿದ್ರೆ ಒಂಥರ ಮಿರಾಕಲ್ ಅಂತಾನೆ ಅನ್ಸುತ್ತೆ ಸರ್. ಹಾಗೆ ಇವ್ರಿಗೆ ಅಪ್ರೋಚ್ ಆಗಿತ್ತು. ಮೇಡಮ್, ಸ್ಟಾರ್ಟಿಂಗ್ ಅವ್ರ ಕಥೆಯನ್ನ ಹೇಳಕ್ ಬಂದಾಗ ನಾನು ಪ್ರೊಡ್ಯೂಸ್ ಮಾಡಲ್ಲ ಅಂತ ಹೇಳಿದವರು ಕತೆ ಕೇಳಿದ ಮೇಲೆ ಪ್ರೊಡ್ಯೂಸ್ ಮಾಡೋದಕ್ಕೆ ಏನ್ ಕಾರಣ ಅಂತ? ಸೊ ನಾನು ಫಸ್ಟು ಅಂದರೆ ಸಿನಿಮಾ ಮಾಡಲ್ಲ ಅಂತಾನೆ ಹೇಳಿದ್ದು. ಬಟ್ ನನಗೆ 1-2-3 ಡೇಸ್ ಆದ್ಮೇಲೂ ಸ್ವಲ್ಪ ಕತೆ ಮೈಂಡಲ್ಲೇ ಇತ್ತು. ಅಂದರೆ ಇಟ್ ಸ್ಟೇಡ್ ವಿತ್ ಮೀ. ವಿಕಿ ಕ್ಯಾರೆಕ್ಟರ್ ಆಗಿರ್ಬೋದು, ಸ್ಟೋರಿ ಲೈನ್ ಇರ್ಬೋದು, ಅವ್ರ ಐಡಿಯಾಸ್ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ಸೊ 1 ವೀಕ್ ಟೈಮ್ ತೊಗೊಂಡು ನಾನು ಅವ್ರಿಗೆ ಹೇಳಿದೆ, ವಂಶಿ ಅವ್ರಿಗೆ, ದಟ್ ಓಕೆ ವಿ ಕ್ಯಾನ್ ಡೂ ದಿಸ್ ಅಂತ ನಂಗೆ ಅನಿಸ್ತು. ನಟನೆ ಮಾಡಿದ್ರಿ ಬಾಲನಟಿಯಾಗಿ, ಸೊ ನಿರ್ಮಾಪಕಿ ಆಗಿದ್ರ. ಮುಂದಿನ ದಿನಗಳಲ್ಲಿ ನಟನೆಗೆ ಏನಾದ್ರು ಬರುವಂತ ಅವಕಾಶ ಇದೆ? ಇಲ್ಲ, ಎಕ್ಸ್ಪೆಕ್ಟ್ ಮಾಡ್ಬೋದಾ ಆಡಿಯನ್ಸ್? ಇಲ್ಲ, ನನಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ, ಬಟ್ ಪ್ರೊಡಕ್ಷನ್ ಅಲ್ಲಿ. ಓಕೆ, ಇಷ್ಟು ದಿನ ವೆಬ್ ಸೀರೀಸ್ ಅಲ್ಲೆಲ್ಲ ವರ್ಕ್ ಮಾಡಿದ್ರಿ, ಸೀರಿಯಲ್ಸ್ ಎಲ್ಲ ವರ್ಕ್ ಮಾಡಿದ್ರಿ, ಸೊ ಈಗ ಥಿಯೇಟರ್ಗೆ ಎಲ್ಲ ಬರ್ತಾ ಇದ್ರ. ಸೊ ಯಾರ ಕಡೆಯಿಂದ ಇನ್ಪುಟ್ಸ್ ಅನ್ನ ತಗೊಂಡಿದ್ರಿ ನಿರ್ಮಾಪಕಿಯಾಗಿ? ಅಮ್ಮ ಅಪ್ಪ, ಮೋಸ್ಟ್ಲಿ ಅಮ್ಮ ಅಪ್ಪ. ಆಮೇಲೆ ಅವ್ರ ಸರ್ಕಲಲ್ಲಿರೋ ಬೇರೆಯವ್ರ ಜೊತೆನೂ ಡಿಸ್ಕಸ್ ಮಾಡಿದ್ದೀನಿ. ಬಟ್ ಮೇನ್ಲಿ ಅಮ್ಮ ಅಪ್ಪ ಜೊತೆಗೇನೆ ಡಿಸ್ಕಸ್ ಮಾಡೋದು.
ದೊಡ್ಡ ಮನೆಯಲ್ಲಿ ಈಗಾಗಲೇ ಗೀತಕ್ಕ ಆಗಿರ್ಬೋದು, ಅಶ್ವಿನಿ ಮೇಡಮ್ ಆಗಿರ್ಬೋದು, ನಿರ್ಮಾಪಕರಾಗಿದ್ದಾರೆ. ಸೊ ನೀವು ಹೆಂಗೆಸ್ಟ್ ಪ್ರೊಡ್ಯೂಸರ್ ಅಂತಾನೆ ಹೇಳ್ಬೋದು. ಅವ್ರ ಕಡೆಯಿಂದ ಏನಿಲ್ಲ ಇನ್ಪುಟ್ಸ್ ಅನ್ನ ತಗೊಂಡ್ರಿ ಅಂತ? ಅಂದ್ರೆ ನಾನು ಹೇಳ್ದಂಗೆ ಅಮ್ಮ ಕಡೆಯಿಂದ ನಾನು ಮೇನ್ಲಿ ಅಮ್ಮ ಅಪ್ಪ ಜೊತೆನೆ ಡಿಸ್ಕಸ್ ಮಾಡೋದು. ಬಟ್ ಅಂದ್ರೆ ಯಾರು ಜಾಸ್ತಿ ಇಂಟರ್ಫಿಯರ್ ಆಗಲ್ಲ ಯಾರ ವರ್ಕಲ್ಲೂ. ಸೊ ಬೇಕಾದಾಗ ಏನಾದ್ರು ಡಿಸ್ಕಸ್ ಮಾಡ್ತೀವಿ ಅಷ್ಟೇ. ಫೈರ್ ಪ್ಲೇ ಸಿನಿಮಾ ಏಪ್ರಿಲ್ 24ನೇ ತಾರೀಕು ಅಣ್ಣ ಅವರ ಹುಟ್ಟುಹಬ್ಬ. ಅವತ್ತೇ ತಾತ ಅವರ ಆಶೀರ್ವಾದ ಸಿಗ್ತಿದೆ. ಸೊ ಏನ್ ಹೇಳ್ತೀರಾ? ಇಟ್ಸ್ ನೈಸ್. ಅದು ತುಂಬಾ ಸ್ಪೆಷಲ್ ಡೇ ನಂಗೆ. ಬಟ್ ಅದು ಪ್ಲಾನ್ ಮಾಡಿ ಆಗ್ಲಿಲ್ಲ, ರಿಲೀಸ್ ಡೇಟ್ ಪ್ಲಾನ್ ಮಾಡಿ ಆಗ್ಲಿಲ್ಲ. ಅದು ಕೂಡಿ ಬಂತು. ಅಂದ್ರೆ 2-3 ಡೇಸ್ ಡೇಟ್ಸ್ ಆಪ್ಷನ್ ಇತ್ತು. ಸೊ ಅದು ಆ ದಿನಾನೇ ಬಂತು. ಸೊ ವೆರಿ ಹ್ಯಾಪಿ. ಅಣ್ಣವ್ರ ಮೊಮ್ಮಗಳಾಗಿರ್ಬೋದು, ಶಿವಣ್ಣ ಅವರ ಮಗಳಾಗಿರ್ಬೋದು, ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದ್ರೆ ಸ್ಟಾರ್ ಡೈರೆಕ್ಟರ್ ಕ್ಯೂ ನಿಲ್ತಾರೆ. ಸೊ ಆದ್ರೆ ನೀವು ಹೊಸತನವನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಒಬ್ಬ ಹೊಸ ನಿರ್ದೇಶಕರಿಗೆ ಕಮ್ ನಟನೆಗೆ ಅವಕಾಶವನ್ನ ಮಾಡಿಕೊಟ್ರಿ. ಯಾಕೆ ಅಂತ? ಯಾಕೆ ಮಾಡಬಾರ್ದು ಅಂತ ಸೊ ನಂಗೆ ಅನಿಸ್ತು. ಆ್ಯಂಡ್ ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ವಂಶಿ ಅವ್ರಿಗೆ ಹಿ ಕೇಮ್ ವಿತ್ ದಟ್ ಪ್ರಿಪರೇಷನ್ ಆ್ಯಂಡ್ ಕ್ರೆಡಿಬಿಲಿಟಿ. ಅಂದರೆ ನಾವು ಯಾರು ನ್ಯೂ ಕಮರ್ಸ್ ಅಂತ ಯಾರು ನೋಡಲಿಲ್ಲ. ಹಿ ಕೇಮ್ ಆಸ್ ಅ ಡೈರೆಕ್ಟರ್ ಆ್ಯಂಡ್ ಹಿ ಕೇಮ್ ಆಸ್ ಅನ್ ಆ್ಯಕ್ಟರ್. ಸೊ ಆ್ಯಂಡ್ ಅವ್ರ ಜಾಬ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ಆಗ್ಲೇ ಕೇಳ್ತಾ ಇದ್ದೆ ವಂಶಿ ಅವ್ರ ಹತ್ರ, ಸ್ಟಾರ್ ಕಾಸ್ಟಿಂಗ್ ತುಂಬಾ ಇದೆ. ಸೊ ಎಕ್ಸಾಂಪಲ್ ಸುಧಾರಾಣಿ ಮೇಡಮ್ ನಿಮ್ಮ ಬ್ಯಾನರ್ ಕಡೆಯಿಂದಾನೇ ಪರಿಚಯ ಆದಂಥವ್ರು, ಶಿವಣ್ಣನ ಜೊತೆ ಎಲ್ಲ ಆಕ್ಟ್ ಮಾಡಿದ್ದಾರೆ. ಸೊ ಅಪ್ಪ ಅಮ್ಮನ ಜೊತೆ ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿದ್ದಾರೆ. ಏನ್ ಹೇಳ್ತೀರಾ ಅಂತ? ಇಟ್ಸ್ ವೆರಿ ನೈಸ್. ಅಂದರೆ ಅದು ವಂಶಿ ಸ್ಟೋರಿಯಲ್ಲಿ ಏನೇನು ಯಾವ್ಯಾವ ಕ್ಯಾರೆಕ್ಟರ್ಸಿಗೆ ಬೇಕಾಗಿದ್ರು ಪರ್ಫೆಕ್ಟ್, ಐ ಥಿಂಕ್ ಪರ್ಫೆಕ್ಟ್ ಮ್ಯಾಚ್ ಸಿಕ್ಕಿದ್ರು. ಸೊ ವರ್ಕ್ಡ್ ಔಟ್ ವೆಲ್. ಶ್ರೀಮುತ್ತು ಅಂದ ತಕ್ಷಣ ತಾತ ಅವ್ರು ನೆನಪಾಗ್ತಾರೆ, ಅಂಡ್ ಇನ್ನೊಂದು ಶಿವಣ್ಣ ನೆನಪಾಗ್ತಾರೆ, ಮುತ್ತಣ್ಣ ಅಂತ ಹೇಳ್ಬಿಟ್ಟು. ಈ ಟೈಟಲ್ನೇ ನಿಮ್ಮ ಒಂದು ಪ್ರೊಡಕ್ಷನ್ಸ್ಗೆ ಫಿಕ್ಸ್ ಮಾಡೋದಕ್ಕೆ ಕಾರಣ ಏನು ಅಂತ? ಸೊ ಶ್ರೀಮುತ್ತು ಸಿನಿ ಸರ್ವಿಸ್ ಆ್ಯಕ್ಚುಲಿ ಆಲ್ಮೋಸ್ಟ್ 15-20 ಇಯರ್ಸ್ ಬ್ಯಾಕ್ ನಮ್ಮದು ಯೂನಿಟ್ ಇತ್ತು. ಸೊ ಯೂನಿಟ್ ನಡೆಸ್ತಾ ಇದ್ವಿ. ಅದನ್ನೇನೆ ನಾನು ಪ್ರೊಡಕ್ಷನ್ ಹೌಸ್ಗೂ ಕನ್ವರ್ಟ್ ಮಾಡ್ಕೊಂಡ್ವಿ. ಸೊ ಅದು ಬೇಸಿಕ್ಲಿ ನಮ್ಮ ಮುತ್ತಾತ ಹೆಸರು ಕೂಡ. ಸೊ ಅದು ಮುತ್ತಾತನ ಹೆಸರು, ತಾತನ ಹೆಸರು, ಅಪ್ಪ ಹೆಸರು ಎಲ್ಲ ಒಟ್ಟಿಗೆ ಬರಲಿ ಅಂತ ಅದಿತ್ತು. ಏನ್ ಹೇಳ್ತೀರಾ, ಇಂಥ ಒಂದು ದೊಡ್ಡ ಬ್ಯಾನರ್ ಅಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿರುವಂತದ್ದು ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ ಸರ್, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಖುಷಿ ಇದೆ. ಅದೇ ರೀತಿ ಮೋರ್ ರೆಸ್ಪಾನ್ಸಿಬಿಲಿಟಿನೂ ಇದೆ ನನ್ನ ಮೇಲೆ. ಇಂಥ ದೊಡ್ಡ ಸಂಸ್ಥೆ, ಒಂದು ನಾವೇ ಒಬ್ಬರ ಮೇಲೆ ಹಣ ಹಾಕಿ ಇದು ಮಾಡ್ಬೇಕು, ಇನ್ವೆಸ್ಟ್ ಮಾಡ್ಬೇಕಂದ್ರೆ 100 ಸತಿ ಯೋಚನೆ ಮಾಡ್ತೀವಿ. ಜಸ್ಟ್ ಏನು ಬ್ಯಾಕ್ಗ್ರೌಂಡ್ ನೋಡ್ದಿರನೆ ಜಸ್ಟ್ ಕತೆ, ಈ ಕತೆ ನಾವು ಜನಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ನಿರ್ಧಾರದ ಮೇಲೆ ನನಗೆ ಈ ಅವಕಾಶ ಕೊಟ್ಟು ಇಂಥ ದೊಡ್ಡ ಸಂಸ್ಥೆಯಲ್ಲಿ ಇಂಥ ದೊಡ್ಡ ಸಿನಿಮಾ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತುಂಬಾ ಖುಷಿ ಇದೆ, ಅದೃಷ್ಟನೂ ಭಾವಿಸ್ತೇನೆ ಸರ್. ಶಿವಣ್ಣ ಅವ್ರು ಏನ್ ಹೇಳಿದ್ರು ಅಂತ ನೀವೇ ಹೇಳ್ಬೇಕು. ಇಲ್ಲ, ನಾನು ಸ್ಟೋರಿ ಕೇಳಿ ನಂಗೆ ಇಷ್ಟ ಆದ್ಮೇಲೂ ಅಪ್ಪಂಗೊಂದು ನರೇಷನ್ ಕೊಟ್ವಿ. ಆ್ಯಂಡ್ ಇನ್ಸ್ಟೆಂಟಾಗಿ ಅವ್ರು ಒಪ್ಕೊಂಡ್ರು. ಅವ್ರೇನು ಜಾಸ್ತಿ ಯೋಚನೆ ಮಾಡಿಲ್ಲ. ಹಿ ಲೈಕ್ ದ ಸ್ಕ್ರಿಪ್ಟ್ ಅ ಲಾಟ್. ಆ್ಯಂಡ್ ವಂಶಿ ನಾನೇ ಆ್ಯಕ್ಟ್ ಮಾಡ್ತೀನಿ ಸರ್ ಅಂತ ಹೇಳಿದಾಗ್ಲೂ ಹಿ ವಾಸ್ ಓಕೆ ವಿತ್ ಇಟ್. ಬಿಕಾಸ್ ಇದಕ್ಕೆ ಫ್ರೆಶ್ ಫೇಸ್ ಬೇಕಾಗಿತ್ತು ಆ್ಯಂಡ್ ಅವ್ರ ಏಜ್ ಗ್ರೂಪ್ನಲ್ಲೇ ಬೇಕಾಗಿತ್ತು. ಆ್ಯಂಡ್ ಹೀಸ್ ಅ ವೆರಿ ಗುಡ್ ಆ್ಯಕ್ಟರ್ ಆಲ್ಸೋ. ಸೊ ಐ ಥಿಂಕ್ ನಮ್ಗೆ ಅಷ್ಟೇನು ಯೋಚನೆ ಮಾಡಬೇಕಾಗಿರ್ಲಿಲ್ಲ. ಶಿವಣ್ಣ ಅವ್ರ ಜೊತೆ ಯಾವತ್ತು ಸಿನಿಮಾ ಮಾಡ್ತೀರಾ ನಿಮ್ಮ ಒಂದು ಬ್ಯಾನರ್ ಅಲ್ಲಿ, ನೀವು ನಿರ್ಮಾಪಕಿಯಾಗಿ? ಸೂನ್ ಒಂದು ಒಳ್ಳೆ ಕತೆ ಸಿಕ್ಕಿದ್ರೆ ಪಾರ್ವತಮ್ಮ ಹಾಗೇನೆ ಅಣ್ಣ ಅವರು ಅಂತಂದ್ರೆ ಒಂದು ದೊಡ್ಡ ಆಲದ ಮರ ತರ. ನಿರ್ಮಾಣಕ್ಕೂ ಸೈ, ನಟನೆಗಂತೂ ಹೇಳಲೇಬೇಕಾಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಪಾರ್ವತಮ್ಮ ಅವರ ಅಣ್ಣ ಅವರ ಒಂದು ಫ್ಯಾಮಿಲಿ ಕಡೆಯಿಂದ ಯಾವ ನಟರಿಗೆ ನೀವು ನಿರ್ಮಾಣವನ್ನ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ? ಅಂದ್ರೆ ನಮ್ಮ ಫ್ಯಾಮಿಲಿಯಿಂದ ವಿನಯ್, ವಿನು ಜೊತೆ ಮಾಡ್ಬೇಕಂತ ನಂಗೆ ಇಷ್ಟ ಇದೆ ಅಷ್ಟೇ. ಫೈರ್ ಪ್ಲೇ ಸಿನಿಮಾವನ್ನೇ ನಿಮ್ಮ ಮೊದಲ ಸಿನಿಮಾವನ್ನಾಗಿ ನಿರ್ಮಾಣ ಮಾಡೋದಕ್ಕೆ ಕಾರಣ ಏನು ಮೇಡಮ್? ಸೊ ನನಗೆ ಫಸ್ಟ್ ವಂಶಿ ಬಂದ್ಬಿಟ್ಟು ನನಗೆ ಸ್ಕ್ರಿಪ್ಟ್ ಹೇಳಿದ ತಕ್ಷಣ ಅವ್ರು ವೆರಿ ಪ್ರಿಪೇರ್ಡ್ ಆಗಿ ಬಂದಿದ್ರು. ಹಿ ವಾಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಹಿಸ್ ಸ್ಕ್ರಿಪ್ಟ್. ಆ್ಯಂಡ್ ಅವರು ಸ್ಟೋರಿ ಟೆಲ್ಲಿಂಗ್ ಅಪ್ರೋಚ್ ಇರ್ಬೋದು, ಅವ್ರ ವಿಜುವಲ್ ರೆಫರೆನ್ಸಸ್, ಐಡಿಯಾಸ್ ಕೊಟ್ಟಿದ್ದೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ಸೊ ನಂಗೆ ಮಾಡ್ಬೋದು ಅನಿಸ್ತು. ನನಗೆ ಅಂದರೆ ಈ ಥರ ಸ್ಟೋರೀಸ್ ಹೇಳಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ. ಆಮೇಲೆ ಫ್ಯಾಮಿಲಿ ಕತೆ, ಆಮೇಲೆ ಒನ್ ಬಾಯ್ ಸ್ಟೋರಿ, ಅಂದರೆ ಒಂದು ಹುಡ್ಕನ್ ಜರ್ನಿ ಇಮೋಷ್ನಲಿ ಹೆಂಗಿರುತ್ತೆ ಅಂತ ನಂಗೆ ಇಷ್ಟ ಆಯಿತು. ಸೊ ಫೈರ್ ಪ್ಲೇ ಅಂದ ತಕ್ಷಣ ಇಬ್ಬರ ತಲೆಯಲ್ಲಿ ಏನು ಓಡುತ್ತೆ ಅಂತ, ಏನು ನೆನಪಾಗುತ್ತೆ ನಿಮಗೆ?
ಆ ಟೈಟಲ್ ಕೇಳಿದ ತಕ್ಷಣ? ಏನಿಲ್ಲ, ಫೈರ್ ಫ್ಲೈ ಅಂದ್ರೆ ಮಿಂಚುಳ ಸರ್. ಓಕೆ. ಪ್ರತಿಯೊಬ್ಬರಲ್ಲೂ ಒಂದು ಫೈರ್ ಇರುತ್ತೆ, ಅದು ಯಾವತ್ತೋ ಒಂದು Light. ಫ್ಲೈ ಆಗ್ಬೇಕು, ಹ್ಮ್. ಆ ಲೈಟ್. ಹ್ಮ್. ಅದಕ್ಕೆ ಅಂತ ಫೈರ್ ಫ್ಲೈ ಟೈಟಲ್ ಅಂತ ಇಟ್ಟಿತ್ತು. ಹ್ಮ್. ಸೊ ಡೆಫಿನೆಟ್ಲಿ ಫಿಲಿಮ್ ನೋಡಿದ್ಮೇಲೆ ನಿಮ್ದ್ರಲ್ಲೂ ಒಂದು ಫೈರ್ ಬಿಗ್ ಸ್ಮೈಲ್. ಫ್ಲೈ ಆಗುತ್ತೆ. ಆಗುತ್ತೆ, ಎಲ್ಲ ಮಿಂಚ್ಕೊಂಡೇ ಥಿಯೇಟರ್ ಇಂದ ಹೊರಗಡೆ ಬರ್ತಾರೆ. ಹೌದು. ಓಕೆ. ಶಿವಣ್ಣ ಕನ್ನಡ ಚಿತ್ರರಂಗಕ್ಕಾಗಿರ್ಬೋದು, ಕರ್ನಾಟಕ ಅಣ್ಣ ಇದ್ದಂಗೆ. ಸೊ ಮನೆಯಲ್ಲಿ ಕೂಲೆಸ್ಟ್ ಡ್ಯಾಡಿನ ಅಥವಾ ಸ್ಟ್ರಿಕ್ಟ್ ಡ್ಯಾಡಿನ ಅಂತ? ಇಲ್ಲ, ನಾರ್ಮಲ್ ಡ್ಯಾಡ್ ತರಾನೇ ಇರ್ತಾರೆ. ಅಂದ್ರೆ ಎಲ್ಲಾರ ತಂದೆ ಹೆಂಗಿರ್ತಾರೆ ಅವ್ರು ನನ್ನ ಜೊತೆಗೂ ಹಂಗೆ ಇರ್ತಾರೆ, ಸೇಮ್. ನಿರ್ಮಾಪಕಿಯಾಗಿ ನಾವು ಒಂದು ಕನ್ನಡ ಚಿತ್ರರಂಗ ಪಾದಾರ್ಪಣೆ ಮಾಡ್ತಿದ್ವಿ, ಅದು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಒಂದು ಬೇರೆ ಜರ್ನಿ ಇರ್ತೈತೆ. ಬಿಗ್ ಸ್ಕ್ರೀನ್ ಬಂದಾಗ ಒಂದಷ್ಟು ಬಿಸ್ನೆಸ್ ಬಗ್ಗೆನೂ ಯೋಚನೆ ಮಾಡ್ತೀವಿ. ಹೌದು. ನೀವು ಪ್ರಿಪೇರ್ ಆಗಿ ಬಂದಿರ್ತೀರಾ, ಸೊ ಆ ಒಂದು ಪ್ರಿಪರೇಷನ್ಸ್ ಎಲ್ಲ ಹೆಂಗಿತ್ತು ಅಂತ? ಪ್ರಿಪರೇಷನ್ಸ್ಗಿಂತ ಐ ಥಿಂಕ್ ಅದೊಂದು ಲರ್ನಿಂಗ್ ಪ್ರಾಸೆಸ್. ಒಂದು ಸ್ಕ್ರಿಪ್ಟ್ ಕೇಳ್ದಾಗಿಂದ ಶೂಟಿಂಗ್ ಪ್ರಿಪ್ರೇಷನ್ ಈಗ ಬಿಸ್ನೆಸ್ ಸೈಡ್ ಆಫ್ ಥಿಂಗ್ಸ್ ನೋಡ್ತಾ ಇದೀವಿ, ಅದೆಲ್ಲ ಲರ್ನಿಂಗ್ ಪ್ರಾಸೆಸ್ಸೇ. ಸೊ ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ಪ್ರಾಕ್ಟಿಕಲಿ ಐ ಆಮ್ ಲರ್ನಿಂಗ್ ನೌ. ಎಷ್ಟು ಥಿಯೇಟರ್ಸ್ ಪ್ಲಾನ್ ಮಾಡಿದ್ರಾ? ಅದು ಥಿಯೇಟರ್ ಲಿಸ್ಟ್ ವೆರಿ ಸೂನ್, ಜಸ್ಟ್ ಇವಾಗ ಡಿಸ್ಟ್ರಿಬ್ಯೂಟರ್ ಅನೌನ್ಸ್ ಮಾಡಿದೀವಿ, ಬ್ಯಾಂಗ್ಳೂರ್ ಕುಮಾರ್ ಅವರು ಡಿಸ್ಟ್ರಿಬ್ಯೂಟರ್ಸು. ಸೊ ಥಿಯೇಟರ್ ಲಿಸ್ಟ್ ವೆರಿ ಸೂನ್ ಬಿಡ್ತೀವಿ. ಮೇಡಮ್, ಈಗ ಶಿವಣ್ಣ ಅವರು ಪರಭಾಷಾ ಸಿನಿಮಾಗಳಲ್ಲೂ ಮಿಂಚ್ತಿದ್ದಾರೆ. ಸೊ ಒಂದೆರಡು ನಿಮಿಷಗಳಿದ್ರು ಕೂಡ ಆ ಕ್ಯಾರೆಕ್ಟರೈಸೇಷನ್ ಅವ್ರು ಚೂಸ್ ಮಾಡುವಂತಹ ಇದೇ ಇಲ್ಲ, ಪಾತ್ರ ತುಂಬಾ. ಈಗ ಎಕ್ಸಾಂಪಲ್ ಜೈಲರ್ ಆಗಿರ್ಬೋದು. ಸೊ ಪರಭಾಷೆಗಳಲ್ಲಿ ಮಿಂಚಿರೋದ್ರಿಂದ ನೀವು ಪರಭಾಷೆ ನಟರಿಗೆ ಅಥವಾ ನಿಮ್ಮ ಆಪ್ತ ವಲಯದಕ್ಕೆ ಯಾರಾದರೂ ಪ್ರೊಡ್ಯೂಸ್ ಮಾಡುವಂಥದ್ದು, ಎಕ್ಸಾಂಪಲ್ ರಜನಿಕಾಂತ್ ಸರ್ ಆಗಿರ್ಬೋದು, ಕಮಲ್ ಸರ್ ಅಂಡ್ ಬಾಲಕೃಷ್ಣ ಸರ್ ಜೊತೆನೂ ಶಿವಣ್ಣ ಸ್ಕ್ರೀನ್ ಶೇರ್ ಮಾಡಿದ್ರು, ಆ ಥರ ಬೇರೆ ಭಾಷೆ ನಟರಿಗೆ ಪ್ರೊಡ್ಯೂಸ್ ಮಾಡುವಂಥದ್ದು ಅಥವಾ ಆ ಥರ ಪ್ಲಾನ್ಸ್ ಏನಾದರೂ ಇದೆಯಾ, ಅಥವಾ ಈ ಸಿನಿಮಾವನ್ನೇ ಪರಭಾಷೆಗಳಲ್ಲಿ ರಿಲೀಸ್ ಮಾಡುವಂಥದ್ದು? ಪ್ಲಾನ್ಸ್ ಇದೆ, ಬಟ್ ಅದನ್ನ ಇನ್ನೂ ವೇರ್ ಡಿಸ್ಕಸಿಂಗ್ ಏನ್ ಮಾಡ್ಬೇಕು ಅಂತ ನೋಡ್ತಾ ಇದೀವಿ. ಬೇರೆ ಭಾಷೆ ಆಕ್ಟರ್ಸ್ಗೆ ಇನ್ನೂ ಯೋಚನೆ ಮಾಡಿಲ್ಲ, ಬಟ್ ಮೇ ಬಿ, ಐ ಡೋಂಟ್ ನೋ. ಬಟ್ ಇವಾಗ ಐ ಥಿಂಕ್ ನಮ್ ಕನ್ನಡ ಭಾಷೆಯಲ್ಲೇ ತುಂಬಾ ಒಳ್ಳೆ ನಟರಿದ್ದಾರೆ. ಸೊ ಐ ಥಿಂಕ್ ಫಾರ್ ನೌ ಐ ಆಮ್ ಗುಡ್. ಓಕೆ. ಈಗ ಹೇಳಿದ್ರಿ ಕನ್ನಡ ಭಾಷೆಯಲ್ಲಿ ಒಳ್ಳೆ ನಟರಿದ್ದಾರೆ ಅಂತ ಹೇಳ್ಬಿಟ್ಟು, ಯಾವ ನಟನಿಗೆ ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸ್ ಮಾಡ್ತೀರಾ? ಐ ಥಿಂಕ್ ನಾನು ಹೇಳ್ದಂಗೆ ಮೇನ್ಲಿ ನ್ಯೂ ಕಮರ್ಸ್ ಜೊತೆನೆ ಮಾಡ್ಬೇಕಂತ ಅನ್ಕೊಂಡಿದ್ದು, ಬಟ್ ಐ ಥಿಂಕ್ ಐ ವುಡ್ ಲವ್ ಟು ವರ್ಕ್ ವಿತ್ ರಕ್ಷಿತ್ ಶೆಟ್ಟಿ. And I think Naveen Shankar is a very good super. actor, is a very underrated actor, I think. And ಆ ಥರ ತುಂಬಾ ಆಕ್ಟರ್ಸ್ ಇದ್ದಾರೆ. ಸೊ ಇದೆಲ್ಲ ಪ್ರಿಪರೇಷನ್ಸ್ ಅಂತ ಆಯ್ತು, ಪ್ರೊಡ್ಯೂಸರ್ ಆಯ್ತು. ಒಂದಷ್ಟು ಚೈಲ್ಡ್ಹುಡ್ ಮೆಮೊರೀಸ್ ನಾನು ಬರ್ತೀನಿ. ಸೊ ನಿವೇದಿತಾ ಅವ್ರ ತರಲೆ ಯಾವತ್ತಾದ್ರೂ ಸ್ಕೂಲಲ್ಲಿ ತರಲೆ ಮಾಡಿದ್ರಾ ಅಂತ? ಸಿಕ್ಕಾಕೊಂಡು ಶಿವಣ್ಣ ಅವ್ರ ಪೇರೆಂಟ್ಸ್ ಮೀಟಿಂಗ್ ಆಗಿರ್ಬೋದು, ಗೀತಕ್ಕ ಆ ಥರ ಏನೋ ಬಂದಿದ್ರಾ ಅಂತ? ಇಲ್ಲ, ಅಷ್ಟಿಲ್ಲ. ಆಕ್ಚುಲಿ ನಾನು ಸ್ಕೂಲಲ್ಲಿ ತುಂಬಾ ಕ್ವೈಟ್, ಶೈ. ಸೊ ಆ ಥರ ಏನಿಲ್ಲ. ಓಕೆ. ಪೇರೆಂಟ್ಸ್ ಮೀಟಿಂಗ್ ಯಾರು ಬರ್ತಿದ್ರು? ಅಮ್ಮ ಬರ್ತಿದ್ರು. ಅಮ್ಮ. ಓಕೆ. ಒಂದ್ ಕಡೆ ಶೂಟಿಂಗ್ ಅಂತ ಇದ್ದಾಗ ಶಿವಣ್ಣ ಯಾಕಂತಂದ್ರೆ ನಟನೆಯನ್ನೇ ಕರಗತವಾಗಿ ಮಾಡ್ಕೊಂಡ್ ಬಂದಿರುವಂತ ಫ್ಯಾಮಿಲಿ, ಅಣ್ಣ ಅವ್ರ ಫ್ಯಾಮಿಲಿ, ಕೆಲವೊಂದ್ ಕಡೆ ಟೈಮ್ ಅನ್ನೋದು ಸಿಗ್ತಿರ್ಲಿಲ್ಲ. ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರಿ? ಇಲ್ಲ, ಅವ್ರು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಆಕ್ಚುಲಿ ಗ್ರೋಯಿಂಗ್ ಅಪ್ ನಮ್ಗೆಲ್ಲ ಏನೋ ಅನ್ಸ್ತಾ ಇರ್ಲಿಲ್ಲ, ಅಂದ್ರೆ ನಮ್ ಟೈಮ್ ಸಿಗ್ತಾ ಇಲ್ಲ ಅಂತ. ಅವರು ನೀಟಾಗಿ ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ರು. ನಮ್ ಸ್ಟಡೀಸ್ ಅಲ್ಲಿ ಎಲ್ಲ ತುಂಬಾ ಇನ್ವಾಲ್ವ್ ಆಗ್ತಿದ್ರು. ಸೊ ಆ ತರ ಎಲ್ಲ ನಮ್ಗೆ ಅನ್ಸಿಲ್ಲ ಗ್ರೋಯಿಂಗ್. ನಿವೇದಿತಾ ಅವರು ಪ್ರೊಡ್ಯೂಸರ್ ಆಗಿಲ್ಲ ಅಂದ್ರೆ ಏನ್ ಆಗ್ತಿದ್ರು ಅಂತ? ಅದ್ ನಂಗೂ ಗೊತ್ತಿಲ್ಲ, ಬಿಕಾಸ್ ನಾನ್ ಯಾವಾಗ್ಲೂ ನನ್ನ ಮೈಂಡ್ ಬೇರೆ ಬೇರೆ ಕಡೆ, ಐ ಯೂಸ್ ಟು ಚೇಂಜ್ ಮೈ ಮೈಂಡ್ ಅ ಲಾಟ್. ಸೊ ನಂಗೂ ಗೊತ್ತಿಲ್ಲ. ಬಟ್ ಮೇ ಬಿ ಅ ಪೇಂಟರ್ ಆರ್ ಐ ಡೋಂಟ್ ನೋ. ಆಕ್ಚುಲಿ ಇವರು ಒಳ್ಳೆ ಪೇಂಟರ್. ಯಾ, ಐ ಪೇಂಟ್. ಸೊ ಒಳ್ಳೆ ಪೇಂಟರ್, ಲಾಟ್ಸ್ ಆಫ್ ಥಿಂಗ್ಸ್. ಫಸ್ಟ್ ನೀವು ಪೇಂಟ್ ಮಾಡಿರುವಂತದ್ದು ಯಾವ ಒಂದು ಚಿತ್ರ? ಅಣ್ಣ ಅವ್ರದ್ದು ಹೇಳಲೇಬಾರ್ದಾಯ್ತು. ನಾನು ಚಿಕ್ಕವಳಿರ್ಬೇಕಂದ್ರೆ ಸೊ ಮೇ ಬಿ ಒನ್ ಫ್ಲವರ್ ಆರ್ ಒನ್ ಫ್ರೂಟ್, ಆಪಲ್ ಆರ್ ಸಮಥಿಂಗ್ ಲೈಕ್ ದಟ್. ಬೆಳೀತಾ ಬೆಳೀತಾ ನಮ್ಮ ಒಂದಷ್ಟು ಗೋಲ್ಸ್ ಆಗಿರ್ಬೋದು, ಒಂದಷ್ಟು ಇವಾಗ ಕನಸುಗಳೆಲ್ಲ ಬೆಳೀತಾ ಹೋಗುತ್ತೆ. ನಿರ್ಮಾಪಕಿ ನಾನು ಆಗ್ಲೇಬೇಕು ಅಂತ ಏನಕ್ಕೆ ಅನ್ನಿಸ್ತು ನಿಮ್ಗೆ ಅಂತ? ಅಂದ್ರೆ ನಾನು ಜಾಸ್ತಿ ಕಾಂಟೆಂಟ್ ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ, ಅಂದ್ರೆ ನಾನು ಯಾವಾಗ್ಲೂ ಸಿನಿಮಾ ಜಾಸ್ತಿ ನೋಡ್ತಾ ಇದ್ದೆ. ಬಟ್ ಐ ಫೆಲ್ಟ್ ನಮ್ ಕನ್ನಡ ಇಂಡಸ್ಟ್ರಿಲೂ ಒಳ್ಳೆ ಕತೆಗಳು ಹೇಳ್ಬೋದು, ನ್ಯೂ ಥಾಟ್ಸ್, ನ್ಯೂ ಐಡಿಯಾಸ್ನ ತರ್ಬೋದು ಅಂತ. ಸೊ ಅಪ್ಪೋರ್ ಇದ್ದಿದ್ರೆ ಏನೆಲ್ಲ ಇನ್ಪುಟ್ಸ್ ತಗೊಂತಿದ್ರಿ ಅಪ್ಪೋರ್ ಜೊತೆ? ಅಂದ್ರೆ ನಾವ್ ಮೂವೀಸ್ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಮೇ ಬಿ ಹಿ ವುಡ್ ಹ್ಯಾವ್ ಡೆಫಿನೆಟ್ಲಿ ಲವ್ ದಿಸ್. ಅವ್ರಿಗೆ ತುಂಬಾ ಇಷ್ಟ ಪಡ್ತಾ ಇದ್ರು. ಮೇ ಬಿ ಬಿಸ್ನೆಸ್ ಸೈಡ್ ಆಫ್ ಥಿಂಗ್ಸ್ ಸ್ವಲ್ಪ ಏನಾದ್ರು ಡಿಸ್ಕಸ್ ಮಾಡಿ. ಓಕೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿರುವಂತ ಯಾವ ಸಿನಿಮಾ ನಿಮ್ಗೆ ತುಂಬಾ ಹಾರ್ಟಿಗೆ ಕನೆಕ್ಟ್ ಆಗುತ್ತೆ ಅಂತ? ಹಾರ್ಟಿಗೆ ಕನೆಕ್ಟ್ ಆಗೋದು ಗೊತ್ತಿಲ್ಲ, ಬಟ್ ನನ್ನ ಫೇವ್ರೆಟ್ ಮೂವಿ ಜಾಕಿ.
ವಂಶಿ ಅಂತ ಹೇಳ್ಬೇಕಾಯ್ತು. ಹೆಸರಿದೆ ಅಂತ. I forgot. ಹಿಂಗೆ ತರಲೆ ಮಾಡ್ತಿದ್ರಾ? ನೀವು ಯಾವತ್ತಾದ್ರೂ ಶೂಟಿಂಗ್ ಸೆಟ್ ವಿಸಿಟ್ ಗೆಲ್ಲ ಹೋಗಿದ್ರಾ ನಿರ್ಮಾಪಕಿಯಾಗಿ? Yeah, ನಾನ್ ದಿನ ಹೋಗ್ತಾ ಇದ್ದೆ. ಹೌದಾ? Obviously ಅಂಡ್ ದಿನ ಎವ್ರಿ ಡೇ ಅವ್ರ ಪ್ರೆಸೆನ್ಸ್ ದಿನ ಹೋಗ್ತಾ ಇದ್ದೆ ನಾನು. ಸೊ ಇಲ್ಲ ತರ್ಲೆ ಅಂತ ಇಲ್ಲ, ಬಟ್ ಸ್ವಲ್ಪ ಫನ್ ಮಾಡ್ತಿದ್ರು. ಸೊ ಹೆಂಗ್ ಅನಿಸ್ತಿದೆ? ಬಿಕಾಸ್ ಅಣ್ಣ ಅವ್ರ ಅಂದ ತಕ್ಷಣ ದೊಡ್ಡ ಫ್ಯಾಮಿಲಿ, ನಟನೆಗೂ ಸೈ, ನಿರ್ಮಾಣಕ್ಕೂ ಸೈ. ಅಣ್ಣ ಅವರ ಒಂದು ಕುಡಿ ಅಂತಾನೆ ಹೇಳ್ಬೋದು. ಅವ್ರ ಜೊತೆ ಕೆಲಸ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಅಂದ್ರೆ ಫಸ್ಟಿಗೆ ತುಂಬಾ ಖುಷಿ ಸರ್. ದೊಡ್ಡ ಫ್ಯಾಮಿಲಿ ಒಂದು ಸಿನಿಮಾಗೆ ಬ್ಯಾಕಪ್ ಮಾಡ್ತಿರೋದು. ಪ್ಲಸ್ ಯಾವತ್ತು ನಾವು ದೊಡ್ಡವರು, ನಾವು ಇಷ್ಟು ಅನ್ನೋದು ನಮ್ಗೆ ತೋರಿಸಿಲ್ಲ. ಎವ್ರಿ ಟೈಮ್ ನಮ್ ಜೊತೆಗಿದ್ದು ಸಪೋರ್ಟ್ ಮಾಡಿ ಆಸ್ ಎ ಟೀಮ್ ವರ್ಕ್ ಮಾಡಿದ್ರು. ಅದು ನಂಗೆ ತುಂಬಾ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ತು. ಲೈಕ್ ಅಣ್ಣವರು ನಮ್ಗೆಲ್ಲ ದೊಡ್ಡವರಲ್ಲ, ಲೈಕ್ ನಾವೆವರ್ ಇಮ್ಯಾಜಿನ್ಡ್ ಅವ್ರ ಗೇಟ್ ಒಳಗಡೆ ಹೋಗ್ತೀವೋ ಅನ್ನೋದು ನಾವು ಯಾವತ್ತು ಇಮ್ಯಾಜಿನ್ ಮಾಡಿರಲ್ಲ. ಸೊ ಅಂತ ಸ್ಪೇಸ್ ಅಲ್ಲಿ ನಾನು ಹೇಳಿದ್ ಮಾಡ್ಬೇಕು ಆ ಥರ ಇರ್ಲಿಲ್ಲ. ವೆರಿ ಕಂಫರ್ಟಬಲ್ ಆಗಿದ್ರು. ಎಲ್ಲಿ ನಿನ್ನ ಐಡಿಯಾ ಹೇಳು, ಆ ಕ್ರಿಯೇಟಿವ್ ಫ್ರೀಡಮ್ ನ ಚೆನ್ನಾಗಿ ಕೊಟ್ರು ನನಗೆ ಆಸ್ ಎ ಫಿಲ್ಮ್ ಮೇಕರ್ ಆಗಿ ಮಾಡ್ಲಿಕ್ಕೆ. ಅಂಡ್ ಅದಕ್ಕೆ ಐ ಆಲ್ವೇಸ್ ಥ್ಯಾಂಕ್ ದೆಮ್. ಅಂಡ್ ಮೋರ್ ದೆನ್ ಪ್ರೊಡ್ಯೂಸರ್ ಅಷ್ಟೇ, ಒಂದು ಸೆಟ್ಸ್ ಬಂದಾಗ ವೆರಿ ಸಪೋರ್ಟಿವ್ ಆಗಿರ್ತಿದ್ರು. ನಾವು ಇನ್ಸ್ಟೆಂಟ್ಲಿ ಏನಾದ್ರು ಕೇಳಿದಾಗ ಈ ತರ ಒಂದು ಥಾಟ್ ಬಂದಿದೆ, ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಅವರು ಯೋಚನೆ ಮಾಡ್ತಿದ್ರು ಇದು ರಿಕ್ವೈರ್ಡ್ ಇದೆಯಾ ಬೇಡ ಅಂತ. ಇನ್ ಕೇಸ್ ರಿಕ್ವೈರ್ಡ್ ಇದ್ರೆ ಇಮಿಡಿಯೇಟ್ಲಿ ನಮ್ಗೆ ಅರೇಂಜ್ ಮಾಡಿಕೊಟ್ಟು ಆ ಶೂಟಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಿದ್ರು. ಆ ವಿಚಾರ ಹೇಳ್ಬೇಕಂದ್ರೆ ತುಂಬಾ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು ನಮ್ಗೆ. ನಾವಾಗಿರೋದಕ್ಕೆ ತುಂಬಾ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ರು. ಅಂಡ್ ಅವ್ರ ಮಾರಲ್ ಸಪೋರ್ಟ್ ಎವ್ರಿ ಟೈಮ್ ನಾವು ಶೆಡ್ಯೂಲ್ ಆದ್ಮೇಲೆ ನಮ್ಮ ರಶಸ್ನೆಲ್ಲ ತೋರಿಸ್ತಿದ್ರಿ ಅಣ್ಣಗೆ. ಅಣ್ಣ ಅದನ್ನ ನೋಡಿ ಇಷ್ಟಪಟ್ಟು ಅದ್ರಲ್ಲಿ ಇನ್ಪುಟ್ಸ್ ಕೊಡ್ತಿದ್ರು ನಮ್ಗೆ. ಲೈಕ್ ನೆಕ್ಸ್ಟ್ ಈ ತರ ತೆಗೀರಿ, ಐಡಿಯಾಸ್ ನೋಡಿ ಅಂತ. ಪ್ಲಸ್ ಗೀತಾ ಮೇಡಮ್ ಅವರ ಮಾರಲ್ ಸಪೋರ್ಟ್ ಎವ್ರಿ ಟೈಮ್. ಲೈಕ್ ಏನ್ ಯೋಚನೆ ಮಾಡ್ಬೇಡಿ, ಟೆನ್ಷನ್ ಆದಾಗೆಲ್ಲ ಏನ್ ಯೋಚನೆ ಮಾಡಬೇಡಿ, ಎಲ್ಲ ಚೆನ್ನಾಗಾಗುತ್ತೆ, ನಾವ್ ಇದೀವಿ ಅಂತ. ಸೊ ಅದೊಂದು ಬ್ಯಾಕ್ ಬೋನ್ ಆಗಿ ನಿಂತಾಗ ನಮ್ಗೊಂದು ಧೈರ್ಯ, ಅಪ್ಪ ಏನಾದ್ರೂ ಮಾಡ್ಬೋದು ಲೈಫಲ್ಲಿ ಅಂತ. ಸೊ ಆ ಕಂಫರ್ಟ್ ಝೋನ್, ಆ ಸಪೋರ್ಟ್ಗೆ ಈ ಶ್ರೀಮುತ್ತು ಸೆನಿ ಸರ್ವಿಸಸ್ಗೆ, ಮೇಡಮ್ಗೆ, ಶಿವಣ್ಣಗೆ, ಗೀತಾ ಮೇಡಮ್ಗೆ ಯಾವತ್ತು ಮರೆಯಕ್ಕಾಗೋದಿಲ್ಲ ಸರ್. ಮೇಡಮ್, ಈ ಸ್ಟೋರಿ ಕೇಳಿದಾಗ ನೀವೇನ ಚೇಂಜಸ್ ಏನಾದ್ರು ಮಾಡಿದ್ದುಂಟಾ? ಇಲ್ಲ ಏನು ಚೇಂಜಸ್? ನಾಟ್ ಈವನ್ ಒನ್. No. ಒಂದು ಏನ್ ಕೇಳಿ? ಇಲ್ಲ. ಸೊ ಹೆಂಗ್ ಕನೆಕ್ಟ್ ಆಯ್ತು ನಿಮ್ಗೆ ಅಂತ? ಸೊ ಅಂದ್ರೆ ಸ್ಟೋರಿ ಈಗ ಇಲ್ಲ, ಐ ಥಿಂಕ್ ಫೈರ್ಫ್ಲೈ ಅಲ್ಲಿ ಎಲ್ಲಾರು ಎಕ್ಸ್ಪೀರಿಯನ್ಸ್ ಮಾಡೋ ಇಮೋಷನ್ಸ್ ಇದೆ. ಸೊ ತುಂಬಾ ರಿಲೇಟಬಲ್ ಸ್ಟೋರಿ. ಸೊ ಅದು ಕನೆಕ್ಟ್ ಆಗುತ್ತೆ ಮೂವಿಗೆ. ಎಲ್ಲಾರ್ಗೂ ಒಂದು ವಿಕಿ ಗೊತ್ತಿರ್ತಾರೆ, ಇಲ್ಲಾಂದ್ರೆ ಒಂದು ಮೂವಿಲಿರೋ ಎಲ್ಲಾ ಕ್ಯಾರೆಕ್ಟರ್ಸ್ ನಾವೆಲ್ಲೋ ನಮ್ಮ ಲೈಫಲ್ಲೂ ನೋಡಿರ್ತೀವಿ. ಸೊ ಇಟ್ಸ್ ವೆರಿ ರಿಲೇಟಬಲ್. ನಿವೇದಿತಾ ಅವರ ಡೈಲಿ ರೂಟೀನ್ ಹೇಗಿರುತ್ತೆ? ಒಂದ್ ಕಡೆ ನಿರ್ಮಾಪಕಿಯಾಗಿ, ಇನ್ನೊಂದು ನಟನೆಯಲ್ಲಿ ಒಂದಷ್ಟು ಸಿನಿಮಾಗಳನ್ನ ಅಂಡಮಾನಲ್ಲಿ ಮಾಡಿದ್ರಿ. ಅದಾದ ನಂತರ ಬಿಕಾಸ್ ನಿಮ್ಮ ಒಂದು ಎಜುಕೇಶನ್ಗೆ ಕಾನ್ಸಂಟ್ರೇಟ್ ಮಾಡಿದ್ರಿ. ಸೊ ಡೈಲಿ ರೂಟೀನ್ ಏನೆಲ್ಲ ಮಾಡ್ಕೊಂತೀರಾ ಅಂತ? ಲೈಕ್ ಯಾವಾಗ ಫ್ರೀ ಅಂದ್ರೆ ಇದ್ದಾಗ? ನನ್ನ ರುಟೀನ್ ಸೇಮ್ ಇರಲ್ಲ ಎವ್ರಿ ಡೇ, ಬಟ್ ಬೆಳಗ್ಗೆ ಹೇಳ್ತೀನಿ, ವಾಕಿಂಗ್, ಜಿಮ್, ಬ್ರೇಕ್ಫಾಸ್ಟ್, ಬ್ರಷ್ ಮೈ ಟೀತ್. ಇಲ್ಲ ಅಂದ್ರೆ ಆವತ್ತಿನ ಕೆಲಸ ಒಂದ್ ಲಿಸ್ಟ್ ಇರುತ್ತಲ್ವಾ, ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಏನಾದ್ರೂ ಅಪ್ಪಂದ್ ಏನಾದ್ರೂ ಕೆಲಸ ಇದೆ, ಐ ಫಾಲೋ ಅಪ್ ವಿತ್ ದಟ್. ಅಂಡ್ ದೆನ್ ನನ್ನ ಫ್ರೀ ಟೈಮ್ ಅಲ್ಲಿ ನಾನು ಜಾಸ್ತಿ ಬುಕ್ಸ್ ಓದ್ತೀನಿ, ಐ ರೀಡ್ ಅ ಲಾಟ್. ಮೂವೀಸ್ ನೋಡ್ತೀನಿ, ಫ್ರೆಂಡ್ಸ್, ಸೇಮ್ ಎಲ್ಲಾರ ತರ. ಪರ್ಸನಲ್ ಆಗಿ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಗೋಸ್ಟ್ ಸಿನಿಮಾದ ಒಂದು ಪ್ರೆಸ್ ಮೀಟ್ ನಿಮ್ಮ ಮನೆಯಲ್ಲಿ ಅರೇಂಜ್ ಮಾಡಿದ್ರಿ. ಅವತ್ತು ನೀವೇ ನಿಮ್ಮ ಕೈಯಾರೆ ಕೇಕನ್ನು ಪ್ರಿಪೇರ್ ಮಾಡಿಬಿಟ್ಟು ಎಲ್ಲ? ಇಲ್ಲ ನಾನಲ್ಲ, ಅಮ್ಮ. ಓಕೆ, ಬಟ್ ನೀವು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರಿ, ಅದನ್ನ ನಾನು ನೋಡಿದೆ. ಸೊ ಅಣ್ಣ ಅವರ ಫ್ಯಾಮಿಲಿ ಅಂದ ತಕ್ಷಣ ನೆನಪಾಗುವಂತದ್ದೇ ಅಣ್ಣ ಅವ್ರ ಕಾಲದಿಂದಲೂ ಕೂಡ ಮನೆಗೆ ಬಂದಿರುವಂತಹ ಅತಿಥಿಗಳನ್ನ ಹೇಗೆ ಟ್ರೀಟ್ ಮಾಡ್ಕೊಂಡ್ ಬರ್ಬೇಕು ಅಂತದ್ದು. ಊಟದ ವಿಚಾರ ಆಗಿರ್ಬೋದು, ಮತ್ತೊಂದು ವಿಚಾರ. ಸೊ ಅವತ್ತು ನೀವು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಅಣ್ಣ ಅವ್ರು ಹೇಳ್ಕೊಟ್ಟಿರುವಂತಹ ಒಂದಷ್ಟು ಒಳ್ಳೆಗೆ ಅಂತ ಲೈಕ್ ಇನ್ಪುಟ್ಸೇ ಆಗಿರ್ಬೋದು. ಸೊ ಏನಕ್ಕೋಸ್ಕರ ಅವತ್ತು ಮಾಡಿದ್ರಿ ಅಂತ? ಲೈಕ್ ಅಂದ್ರೆ ಅಮ್ಮಂಗೆ ಅವತ್ತು ನಮ್ ಮನೆಗೆ ಕರೆದಿದ್ವಲ್ಲ, ಸೊ ಅವರು ಎಲ್ಲಾರ್ಗು ಪ್ರಿಪೇರ್ ಮಾಡಿದ್ರಿ. ಸೊ ಅದೆಲ್ಲ ಜಾಸ್ತಿ ಯೋಚನೆ ಇಲ್ಲ ಸರ್, ಬಿಕಾಸ್ ನಾವು ಅಣ್ಣ ಮನೆಗೆ ನಾವು ಹೋದಾಗ ಅವ್ರ ಕೈ ನಾರ್ಮಲ್ ಆಗಿ ಯೂಶುವಲಿ ಕುಕ್ಸ್ ಅಂತ ಇದ್ದೇ ಇರ್ತಾರೆ. ಬಿಕಾಸ್ ಯಾಕಂತಂದ್ರೆ ಅವ್ರ ಕಡೆಯಿಂದ ಮಾಡಿಸಿ ಬಡಿಸಿ ಅಂತ ಅದನ್ನ ಮೇಲ್ನೋಟಕ್ ನೋಡಿ. ಬಟ್ ಇವ್ರ ಕೈಯಾರೆ ಬಡಿಸ್ತಾರಲ್ಲ, ತುಂಬಾ ಎಲ್ಲ ಒಂದ್ ಕಡೆ ಕರ್ನಾಟಕ ಜನತೆಗೆ ಆರ್ಟ್ ಟಚ್ ಆಯ್ತು ಅಂತ. ಬಟ್ ಎಲ್ಲಾರ ಮನೆ ಇದು ವೆರಿ ಕಾಮನ್ ಸರ್ ಇವ್ರ ಮನೆಯಲ್ಲಿ. ನೀವು ಅವತ್ ನೋಡಿದಿರೇನು? ಅಂದ್ರೆ ಅದು ಬೇಸಿಕ್
ಮ್ಯಾನರ್ಸ್ ಅಲ್ವಾ, ಸೊ ಅಲ್ಲ ಯೂಶುವಲಿ ನಾವ್ ಒಂದಷ್ಟು ಜನಕ್ಕೆ ಹಾ. ಹೋಗಿರ್ತೀವಿ ಇಂಟರ್ವ್ಯೂಸ್ ಮಾಡಕ್ಕಾಗಿರ್ಬೋದು ಅಲ್ಲೆಲ್ಲ ಅಂತದ್ ಕೊಡಿದ್ಕೊಂಡು, ಬಟ್ ಇವರೇ ಹತ್ರದಿಂದ ಮಾಡಿದ್ರ ಸೊ ನನಗೆ ಅಲ್ಲಿ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಅದು ಆಯ್ತು. ಅವ್ರ ದೊಡ್ಡವ್ರಲ್ಲ, ಒಳ್ಳೆತನ ಅದೇ, 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 ಅದೇ. ಅವ್ರ ಸಿಂಪ್ಲಿಸಿಟಿ, ಅವ್ರ ಒಳ್ಳೆತನ ಅಷ್ಟೇ. Okay. ಅಣ್ಣವ್ರ ಕಾಲದಿಂದನೂ ಸ್ಯಾಂಡಲ್ವುಡ್ಗೂ ಹಾಗೇನೆ ಅಣ್ಣವರ ಫ್ಯಾಮಿಲಿಗೂ ಅವಿನಾಭಾವ ಸಂಬಂಧ ಇದೆ. ನಾನು ಒಂದಷ್ಟು ಜನ ಸ್ಯಾಂಡಲ್ವುಡ್ ನಟರ ಹೆಸರನ್ನ ಹೇಳ್ತೀನಿ, ಅವ್ರಲ್ಲಿ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅಂತ. ಹ್ಮ್. ಓಕೆ, ಫಸ್ಟ್ ಆಫ್ ಆಲ್ ಅಣ್ಣವರಿಂದ ತಗೋಣ. ಅಣ್ಣವರು ಆಸ್ ಅನ್ ಆಕ್ಟರ್ ಐ ಥಿಂಕ್ ಅವ್ರದ್ದು ವಾಯ್ಸ್, ಅವ್ರ ಡೈಲಾಗ್ ಡೆಲಿವರಿ ಎಲ್ಲ ತುಂಬಾ ಇಷ್ಟ. ಶಿವಣ್ಣ, ಹಿಸ್ ಸ್ಟೈಲ್, ಹಿಸ್ ಸ್ವ್ಯಾಗ್. ರಾಘಣ್ಣ, ಅವ್ರು ಒಳ್ಳೆ ಸಿಂಗರ್ ಆಕ್ಚುಲಿ, ಸೊ ಅವ್ರ ವಾಯ್ಸ್ ಇಷ್ಟ ನನಗೆ. ಅಪ್ಪು ಸರ್, ಹಿಸ್ ಸ್ಮೈಲ್, ಸುದೀಪ್ ಅವರು, ಹೈಟ್. ಯಶ್. ಅವ್ರ ಫೇವ್ರೆಟ್ ಆಕ್ಟರ್ ಯಶ್. ಹೌದಾ, ಅದಕ್ಕೆ ನಗು ಸ್ಮೈಲ್ ಬರ್ತಿದೆ actually. ಸ್ಮೈಲ್, ಹಿಸ್ Smile. ಸ್ಮೈಲ್. ಮುಂದಿನ ದಿನಗಳಲ್ಲಿ ಯಶ್ ಅವ್ರಿಗೆ ಏನಾದ್ರು ಫೇವ್ರೆಟ್ ಆಕ್ಟರ್ ಅಂತ ಹೇಳಿದ್ರೆ ಸೊ ಪ್ರೊಡ್ಯೂಸ್ ಮಾಡ್ತೀರಾ? ಇಲ್ಲ, ನಾನು ನ್ಯೂ ಕಮರ್ಸ್. ಮೇಡಮ್ ಫುಲ್ ಪ್ರಿಪೇರ್ ಆಗಿ ಬಂದಿದ್ದಾರೆ ಅನ್ಸುತ್ತೆ. ಮೇ ಬಿ ನಮ್ಮ ಅದೃಷ್ಟನ ಅಥವಾ ನಮ್ ದುರಾದೃಷ್ಟನ ಮೇಡಮ್ ಅವ್ರ ಅದೃಷ್ಟನ ಗೊತ್ತಿಲ್ಲ. ಇಂಟರ್ವ್ಯೂಸ್ ಅಂದ್ರೆ ಈ ತರ ಕ್ವಶನ್ಸ್ ಎಲ್ಲ ಇರುತ್ತೆ, ನಾನ್ ಪ್ರಿಪೇರ್ ಆಗಿರ್ಬೇಕು. ಇಲ್ಲ ಅಂದ್ರೆ ಶಿವಣ್ಣನ್ ಕಡೆಯಿಂದ ಒಂದಷ್ಟು ಇನ್ಪುಟ್ಸ್ ಅಂತ ತಗೊಂಡ್ ಬಂದಿರ್ತಾರೆ ಅಲ್ವಾ ಮೇಡಮ್? ಹೌದು, ಎಲ್ಲಾರು ನನ್ಗೆ ಏನೇ ಹೇಳ್ಬೇಕಂತ ಹೇಳಿದ್ದಾರೆ, ಸೊ ನಾನು ಅದೇ ದರ್ಶನ್ ಸರ್, ಹೈಟ್, ಅವ್ರದ್ದು ಪರ್ಸನಾಲಿಟಿ. ರಕ್ಷಿತ್ ಶೆಟ್ಟಿ ಅವರು, ರಕ್ಷಿತ್ ಶೆಟ್ಟಿ ಆಲ್ಸೋ ಹಿಸ್ ಸ್ಮೈಲ್, ಹಿಸ್ ಅಂದ್ರೆ ಕ್ಯೂಟ್ ಆಗಿದ್ದಾರೆ. ರಿಷಬ್ ಶೆಟ್ಟಿ ಅವರು, ಅಂದ್ರೆ ಅವರು ಒಳ್ಳೆ ಪರ್ಫಾರ್ಮರ್, ಅವರು ಕಾಂತಾರ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ದುನಿಯಾ ವಿಜಯ್ ಅವರು, ಆಕ್ಷನ್, ಧ್ರುವ ಸರ್ಜಾ ಅವರು, ಆಕ್ಷನ್, ಅವ್ರದ್ದು ಆಕ್ಷನ್. ವಿಜಯ್ ಸರ್ಗೆ ಆಕ್ಷನ್ ಅಂತ ಹೇಳಿದ ತಕ್ಷಣ ಧ್ರುವ ಸರ್ಜಾ Action sudden prince ಬಂದ್ಬಿಟ್ರಲ್ಲ, ಅದಕ್ಕೆ sudden ಆಗಿ rush. ಮತ್ತೆ ಆಕ್ಷನ್. ನಿಮ್ಮ ಫ್ಯಾಮಿಲಿಯವರ ಒಂದಷ್ಟು ಜನರ ಹೆಸರನ್ನ ಹೇಳ್ತೀವಿ, ಬಿಕಾಸ್ ಕಸಿನ್ಸ್ ಆಗಾಗ ಗೆಟ್ ಟುಗೆದರ್ ಆಗ್ತಿರ್ತೀರಾ, ಏನ್ ಸಿನಿಮಾ ಬಗ್ಗೆ ಆಗಿರ್ಬೋದು, ಯಾಕಂದ್ರೆ ಸಿನಿಮಾದಲ್ಲೇ ಹುಟ್ಟಿ ಬೆಳೆದಿರೋ ಡಿಸ್ಕಸ್ ಮಾಡ್ತಿರ್ತೀರಾ. ಈಗ ವಿನಯ್ ಅವರು ಹೀರೋ ಆಗಿದ್ದಾರೆ, ಯುವ ಅವರು ಹೀರೋ ಆಗಿದ್ದಾರೆ, ಧೀರನ್ ಅವರು, ಧನ್ಯಾ ಅವರು, ಮತ್ತೆ ನೀವು ನಿರ್ಮಾಪಕಿ ಆಗಿದ್ದೀರಾ. ಸೊ ಏನೆಲ್ಲ ಗೆಟ್ ಟುಗೆದರ್ ಆದಾಗ ಏನೆಲ್ಲ ಡಿಸ್ಕಷನ್ ಮಾಡ್ತಿರ್ತೀರಾ? ಶಣು ಅವರು ಆಗಿದ್ರು. ಹೌದು, ಶಣು ಅವ್ರು ಅವ್ರು. ಶಣು ಅವ್ರದ್ದು ಟುಗೆದರ್ ಅವಾಗ ಆಗ್ತೀವಿ, ಬಟ್ ಇವಾಗ ಎಲ್ಲಾರು ಅವ್ರ ವರ್ಕ್ ಅಲ್ಲಿ ಬಿಸಿ ಇದಾರೆ, ಸೊ ಒನ್ಸ್ ಇನ್ ಅ ವೈಲ್ ವಿ ಮೀಟ್, ಬಟ್ ಅವಾಗ ವರ್ಕ್ ಬಗ್ಗೆ ಜಾಸ್ತಿ ಮಾತಾಡಲ್ಲ ಆಕ್ಚುಲಿ. ಸೊ ಮಾತಾಡಿದ್ರು ಏನ್ ನಡೀತಾ ಇದೆ, ಹೆಂಗ್ ನಡೀತಾ ಇದೆ ಅಷ್ಟೇ, ವೆರಿ ಕ್ಯಾಶುವಲ್. ಅಂದ್ರೆ ಸ್ಯಾಂಡಲ್ವುಡ್ ನಟರ ಬಗ್ಗೆ ಅಂತ ಹೇಳಿಲ್ಲ, ಈಗ ಕಸಿನ್ಸ್ ಬಗ್ಗೆ ಕೇಳ್ತೀನಿ. ಇಷ್ಟ ಇದೆಯೋ ಇಲ್ವೋ ಆಗೋದಿಲ್ಲ ಅನ್ನೋ, ಮತ್ತೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕಡೆ ಹೊಡೆದ್ ಬಿಡ್ತಿರೋ ಅಂತ ಅನಿಸ್ತದೆ. ಯಾಕಂದ್ರೆ ಶಿವಣ್ಣನ ಅವಾಗ ನಾವು ನೋಡ್ತಿರ್ತೀವಲ್ಲ, ಸೊ ಶಿವಣ್ಣ ಹಿಂಗೆ ಹೇಳ್ತಿರ್ತಾರೆ. ಸೊ ಅವನ್ ಕಾರಣಕ್ಕೆ. ಸೊ ಮೊದಲು ಅಕ್ಕ ನಿರುಪಮ ಅವರು, ವೆರಿ ಕಾಮ್. ವಿನಯ್ ರಾಜ್ಕುಮಾರ್ ಅವರು, ನಾನ್ ವಿನಯ್ ತುಂಬಾ ಕ್ಲೋಸ್, ಸೊ ತುಂಬಾ ಈಸ್ ಆಲ್ಸೋ ವೆರಿ ಕಾಮ್ ಅಂಡ್ ಹಿ ಗೈಡ್ಸ್ ಮಿ ಅ ಲಾಟ್ ಇನ್ ಅ ಲಾಟ್ ಆಫ್ ಥಿಂಗ್ಸ್. ಯುವ ಅಂದ್ರೆ ನಾವು ಗುರು ಅಂತ ಕರೆಯೋದು, ಸೊ ಗುರು ಮೇ ಬಿ ಅವರ್ ಸೆನ್ಸ್ ಆಫ್ ಹ್ಯೂಮರ್ ಇಸ್ ಗುಡ್. ಧೀರನ್ ರಾಮ್, ಧೀರೇನ್ ಇಸ್ ಅ ವೆರಿ ಗುಡ್ ಡಾನ್ಸರ್. ಧನ್ಯಾ ಅವರು, ಧನ್ಯಾ ಇಸ್ ಅ ವೆರಿ ಗುಡ್ ಸಿಂಗರ್ ಆಕ್ಚುಲಿ. ಹೌದಾ? ಯಾ, ಶಿ ಇಸ್ ಅ ವೆರಿ ಗುಡ್ ಸಿಂಗರ್. ಓಕೆ. ಧೃತಿ, ಧೃತಿ ಅಂದ್ರೆ ಧೃತಿ ವಂದಿತಾ ಇಬ್ರು ನಂಗೆ ತುಂಬಾ ಚಿಕ್ಕವರು, ಸೊ ಅವ್ರು ಆಲ್ಮೋಸ್ಟ್ ನನಗೆ ಬೇಬೀಸ್ ತರ, ಸೊ ಎವ್ರಿಥಿಂಗ್ ಅಬೌಟ್ ದಮ್. ಓಕೆ. ಧೃತಿ ಅವರು ಫಾರಿನ್ ಅಲ್ಲಿ ಇರೋದಲ್ಲ? ಹೌದು. ಸೊ ಕಾಲ್ ಮಾಡ್ತಿರ್ತಾರ, ಯಾ ಮಾತಾಡ್ತೀರಾ? ಯಾ, ಅವಾಗ ಸೊ ಸ್ಟಡೀಸ್ ಬಗ್ಗೆ ಆಗಿರ್ಬೋದು, ನೀವೇನಾದ್ರು ಹೇಳ್ತಿರ್ತೀರಾ? ಯಾ ಯಾ ಮಾಡ್ತಾ ಇರ್ತೀನಿ. ಓಕೆ. ನಿವೇದಿತಾ ಅವರು, ನಂಗೆ ಎಲ್ಲ ಇಷ್ಟ. ಓಕೆ. ಈಗ ಮೇಡಮ್ ಅವ್ರು ಕೇಳಿದಾಗ ನೀವೆಲ್ಲಾನು ಸೆಂಟ್ರಲ್ ಡಿಸ್ಟರ್ಬ್ ಮಾಡಿ. ಈಗ ನಾನ್ ನಿಮ್ಗೆ ಕೇಳ್ತೀನಿ ಸ್ಯಾಂಡಲ್ವುಡ್ ನಟರ ಬಗ್ಗೆ ರ್ಯಾಪಿಡ್ ಫೈರ್ ನಿಮ್ಗೆ ಕೇಳ್ತೀನಿ ಈಗ. ಓಕೆ, ಕೇಳಿ. ಓಕೆ. ಹ್ಯಾಟ್ರಿಕ್ ಹೀರೋ ಶಿವಣ್ಣ, ಎನರ್ಜಿ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಅವ್ರದ್ದು ಪರ್ಫಾರ್ಮೆನ್ಸ್, ಲೈಕ್ ದ ಫೈಟ್ಸ್, ಎವ್ರಿಥಿಂಗ್, ಅವ್ರ ಅಪಿಯರೆನ್ಸ್ ಈಸ್ ಅನ್ ಆಲ್ರೌಂಡರ್ ಸರ್. ಓಕೆ. ರಾಘಣ್ಣ, ರಾಘು ಸರ್ದು ಐ ಲೈಕ್ ಇಸ್ ಇನ್ನೋಸೆನ್ಸ್, ತುಂಬಾ ಚೆನ್ನಾಗಿ ಜನ ನಂಗೆ ಕ್ರಿಯೇಟ್ ಮಾಡೋ ಇದೆ. ಲವ್ ದ ಇನ್ನೋಸೆನ್ಸ್. ಯಶ್ ಸರ್, ಯಶ್ ಸರ್ದು ದ ವಿಷನ್ ಆಫ್ ಗ್ರೋಯಿಂಗ್ ಬಿಗ್ ಇಸ್ ಸೂಪರ್. ಕಿಚ್ಚ ಸುದೀಪ್ ಅವರು, ಸರ್ದು ಅದೊಂದು ಸ್ಟೈಲ್ ಇರುತ್ತೆ, ಅದು ನಂಗೆ ತುಂಬಾ ಇಷ್ಟ. ದರ್ಶನ್ ಸರ್, ಪರ್ಸನ್ ಆಸ್ ಎ ಪರ್ಸನ್ ತುಂಬಾ ಇಷ್ಟ. ರಿಷಬ್, ನಂಗೆ ರಿಷಬ್ ಶೆಟ್ಟಿ ಅವರು, ರಕ್ಷಿತ್ ಶೆಟ್ಟಿ ಅವರು, ರಾಜ್ಬೀರ್ ಶೆಟ್ಟಿ ಅವರು ಇಸ್ ಕೈಂಡ್ ಆಫ್ ಇನ್ಸ್ಪಿರೇಷನ್, ಬಿಕಾಸ್ ಅವರು ಡೈರೆಕ್ಟರ್ ಕಮ್ ಆಕ್ಟರ್ ಅಲ್ವಾ. ಅವರಿಬ್ಬರ ಬಗ್ಗೆ ಏನ್ ಎಕ್ಸ್ಟ್ರಾ ಹೇಳ್ಬೇಕಾಗುತ್ತಂತ ಅವರಿಬ್ಬರು ಸೇರಿಸ್ಕೊಂಡ್ಬಿಟ್ಟು. ಇಲ್ಲ ಆಕ್ಚುಲಿ ನಮ್ಮ ಮಾಯ ಬಸರ್ ಅಲ್ಲಿ ಲೇಡಿ ಆಗಿ ವರ್ಕ್ ಮಾಡಿದಾಗ ರಾಜ್ಬೀರ್ ಶೆಟ್ಟಿ ಅವರು ಅಲ್ಲಿ ಒಂದು ಲೀಡ್ ಆಗಿ ಮಾಡಿದ್ರು ಆ ಫಿಲಿಮ್ ಅಲ್ಲಿ. ಸೊ ನಾನು ಅವ್ರ ಜೊತೆ ಮಾತುಕತೆ ಮಾಡಿದಾಗ ತುಂಬಾ ಕಲ್ತಿದ್ದುಂಟು ಅವರಿಂದ. ಸೊ
ಬೇಸಿಕಲಿ ಸೇಮ್ ರೋಡಲ್ಲಿ ಇದ್ದೀವಿ ಅಂತ ನನಗೆ ಫೀಲ್. ಓಕೆ. ಅಂಡ್ ದುನಿಯಾ ವಿಜಯ್ ಅವರು ನನಗೆ ಈಸ್ ಆಲ್ಸೋ ಡೈರೆಕ್ಟರ್. ನನಗೆ ಅವ್ರದ್ದು ಹ್ಮ್. ಅವ್ರ ಸ್ಕ್ರಿಪ್ಟ್ ಚಾಯ್ಸಸ್ ನಂಗೆ ತುಂಬ ಇಷ್ಟ. ಧ್ರುವ ಸರ್ಜಾ ಅವರು ಸರ್ದು ಫಿಸಿಕ್ ಅದು ಕಷ್ಟ ಸರ್. ಲೈಕ್ ಮೈಂಟೈನ್ ದಟ್ ಫಿಸಿಕ್ ತುಂಬಾ ಕಷ್ಟ ಇದೆ. ಹ್ಮ್. ಅದು ಈಸಿ ಇಲ್ಲ. ಹ್ಮ್. ನಾವು ಅನ್ಕೊಂತೀವಿ ಜಿಮ್ಗೆ ಹೋದ್ರೆ ಬಂದ್ಬಿಡುತ್ತೆ ಅಂತ, ಬಟ್ ಆ ಫಿಸಿಕ್ ಮೈಂಟೈನ್ ಮಾಡೋದಕ್ಕೆ ಸ್ಟ್ರಾಂಗ್ ಮೈಂಡ್ ಸೆಟ್ ಇರಬೇಕು, ಇಲ್ಲಾಂದ್ರೆ ಅದು ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಶಿವಣ್ಣನ್ಗೆ ಯಾವಾಗ ಆಕ್ಷನ್ ಕಟ್ ಹೇಳ್ತೀರಾ? ಸರ್ ಡೆಫಿನೆಟ್ಲಿ ಆಪರ್ಚುನಿಟಿ ಬಂದ್ರೆ ಹ್ಮ್. ಅದಿನ್ನ ದೊಡ್ಡ ಬ್ಲೆಸ್ಸಿಂಗ್ ಹ್ಮ್. ಅವ್ರಿಗೆ ಮಾಡೋದು. ಒನ್ ಡೇ ಬಂದ್ರೆ ಡೆಫಿನೆಟ್ಲಿ ಅದು ಮೇ ಬಿ ಈ ಇಬ್ಬರ ಕಾಂಬಿನೇಷನ್ ಮತ್ತೆ ಶಿವಣ್ಣನ್ಗೆ ಆಕ್ಷನ್ ಕಟ್ ಹೇಳುವಂತದ್ದು ಮತ್ತೆ ಪ್ರೊಡ್ಯೂಸ್ ಮಾಡುವಂತದ್ದು ಆಗ್ಬೋದಾ? ಯಾ ಡೆಫಿನೆಟ್ಲಿ ಅವ್ರ ಹತ್ರ ತುಂಬಾ ಸ್ಕ್ರಿಪ್ಟ್ಸ್ ಇದೆ ಆಕ್ಚುಲಿ. ಹ್ಮ್. ತುಂಬಾ ಐಡಿಯಾಸ್ ಇದೆ, ಸೊ ಹ್ಮ್. ಡಿಸ್ಕಸ್ ಮಾಡ್ತಾ ಇರ್ತೀವಿ ಅವಾಗ. ಅಂಡ್ ಶಿವಣ್ಣನು ಫ್ರೀ ಆಗ್ಬೇಕು. ಹಾ. ಅವ್ರಿಗೆ ಇವಾಗ ಹೌದು. ಟೋಕನ್ ಅವ್ರು ಕೊಟ್ರೆ ನನಗೆ ಬರೋದು ಆ ನಂಬರ್ ಹ್ಮ್. 5-6 ವರ್ಷ ಆಗುತ್ತೆ. ಹೌದೌದು. ಈಗ ಪರಭಾಷೆಗಳಲ್ಲೂ ಮಿಂಚಿದ್ದಾರೆ. Yes. ರಾಮ್ ಚರಣ್ ಅವ್ರ ಜೊತೆ ಎಲ್ಲ ಹೌದು. ಸ್ಕ್ರೀನ್ ಶೇರ್ ಹೌದು, ಹೌದು. ಮೇಡಮ್, ಈಗ ನೀವು ಅಣ್ಣ ಅವರ ಫ್ಯಾಮಿಲಿ ಅಂದ ತಕ್ಷಣ ಪರಭಾಷೆ ನಟರೆಲ್ಲ ಬರ್ತಾರೆ. ಸೊ ಅವ್ರನ್ನ ಮೀಟ್ ಆದಾಗ ಏನ್ ಹೇಳ್ತೀರಾ? ರಜನಿಕಾಂತ್ ಅವ್ರನ್ನ ಮೀಟ್ ಆಗಿದ್ದೀನಿ. ಬಾಲೆ ಬಾಬು. ಬಾಲಯ್ಯ ಬಾಲಯ್ಯ sir. ಮೀಟ್ ಆಗಿದ್ದೀನಿ. ಹ್ಮ್. ಆಮೇಲೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ ಅವ್ರ ಜೊತೆ. ಅವ್ರು ತುಂಬಾ ಸೀನಿಯರ್ಸು. ಹ್ಮ್. ಸೊ ಜಸ್ಟ್ ನನ್ ವರ್ಕ್ ಬಗ್ಗೆ ಕೇಳಿದ್ರೆ ಹೇಳ್ತೀನಿ ಅಷ್ಟೇ. ವೆರಿ ಮಿನಿಮಮ್ ಕಾನ್ವರ್ಸೇಷನ್. ಈ ಕ್ವಶನ್ ನಾನು ಕೇಳ್ತೀನಿ ಅಂತ ಬೈಬೇಡಿ. ಹ್ಮ್. ಸೊ ಅಕ್ಕನ ಮದುವೆ ಆಯ್ತು, ನಿವೇದಿತ ಅವ್ರ ಮದುವೆ ಯಾವಾಗ ಅಂತ. ಯಾಕಂದ್ರೆ ದೊಡ್ಡ ಮನೆಯ ಒಂದು ಮಗಳ ಮದುವೆ ನೋಡ್ಬೇಕು ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕ ವೇಟ್ ಮಾಡ್ತಿದೆ. ಹ್ಮ್. ಸೊ ಆತರ ಅದು ಆದಾಗ ಗೊತ್ತಾಗುತ್ತಲ್ವಾ. ಸೊ ದೊಡ್ಡ ಮನೆಯ ನಿರ್ಮಾಪಕಿಯಾಗಿ ಒಂದಷ್ಟು ಜವಾಬ್ದಾರಿ ಹೆಗಲ ಮೇಲೆ ಇರುತ್ತೆ. ಅಣ್ಣವರ ಆಶೀರ್ವಾದಗಳೊಂದಿಗೆ ಅಣ್ಣವರ ಹುಟ್ಟುಹಬ್ಬದಂದು ಏಪ್ರಿಲ್ 24ನೇ ತಾರೀಕು ಫೈರ್ ಫ್ಲೈ ಒಂದು ಆಕಾಶದಲ್ಲಿ ಮಿಂಚೋದಕ್ಕೆ ಬರ್ತಾ ಇದೆ. ಏನ್ ಹೇಳ್ತೀರಾ? ಫೈರ್ಫ್ಲೈ ಏಪ್ರಿಲ್ 24th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಫ್ಯಾಮಿಲೀಸ್ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ ಜೊತೆಗೆ ಬಂದು ನೋಡಿ ಎಂಜಾಯ್ ಮಾಡ್ಬೋದು. ಸೊ ಪ್ಲೀಸ್ 24th ಏಪ್ರಿಲ್ ರಿಲೀಸ್ ಆಗ್ತಾ ಇದೆ, ಬಂದ್ಬಿಟ್ಟು ಥಿಯೇಟರ್ಸ್ ಅಲ್ಲಿ ನಮ್ಮ ಸಿನಿಮಾ ನೋಡಿ. ನಮ್ಮ ಸಿನಿಮಾ ಫೈರ್ ಫ್ಲೈ ಹ್ಮ್. ಇದೇ ಏಪ್ರಿಲ್ 24 ಬರ್ತಿದೆ. ಒಂದು ಕಂಪ್ಲೀಟ್ ಎಂಟರ್ಟೈನರ್. ನಿಮ್ಮ ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ ಈ ಸಮ್ಮರ್ ಹಾಲಿಡೇಸ್ಗೆ ನೋಡ್ಬೇಕಂದ್ರೆ ನಮ್ಮ ಸಿನಿಮಾ ನಾವು ಸಿದ್ಧರಾಗಿದ್ದೀವಿ. ಇದೇ ಏಪ್ರಿಲ್ 24th ಬರ್ತಿದೆ. ನೀವು ಥಿಯೇಟರ್ಗೆ ಬನ್ನಿ, ಖುಷಿಯಾಗಿ ಥಿಯೇಟ್ರಿಂದ ಹೊರಗೆ ಹೋಗಿ ಅಂತ ಹೋಗ್ತೀರಾ ಅನ್ನೋ ಪ್ರಾಮಿಸ್ ನಾನು ನೀಡ್ತಿದ್ದೀನಿ. ಎಲ್ಲರೂ ಸಿಗೋಣ ಥಿಯೇಟ್ರಲ್ಲಿ ಏಪ್ರಿಲ್ 24th ಫೈರ್ ಫ್ಲೈ. ಅನ್ವೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು Thank you. ಮಾಹಿತಿನ ಶೇರ್ ಮಾಡಿದ್ದಕ್ಕೆ. ನಿರ್ಮಾಪಕಿಯಾಗಿ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರ. ಕಿರಿತೆರೆಯಲ್ಲಂತೂ ಈಗಾಗಲೇ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಆಗಿದ್ರ. ಈ ಒಂದು ಫಸ್ಟ್ ಸಿನಿಮಾ ನಿಮ್ಗಾಗಿರ್ಬೋದು, ನಿಮ್ಮ ಕೆರಿಯರ್ಗಾಗಿರ್ಬೋದು ಒಳ್ಳೆ ಯಶಸ್ಸನ್ನ ತಂದ್ಕೊಡ್ಲಿ. ಅಂಡ್ ನಿಮಗೂ ಆಸ್ ಎ ಡೈರೆಕ್ಟರ್ ಆಗಿ ಅಂಡ್ ಆಕ್ಟರ್ ಆಗಿ ಒಳ್ಳೆ ಯಶಸ್ಸನ್ನ ತಂದ್ಕೊಡ್ಲಿ. ಆಲ್ ದ ವೆರಿ ಬೆಸ್ಟ್ ಟು ಫೈರ್ ಫ್ಲೈ ಸಿನಿಮಾ ಟೀಮ್ಗೆ. ಇದೇ ತರ Thank you. ಮತ್ತಷ್ಟು ನಿಮ್ಮ ಪ್ರೊಡಕ್ಷನ್ ಕಡೆಯಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಥ್ಯಾಂಕ್ ಯು. ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್. ಮತ್ತಷ್ಟು ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.